ನೆಲಮಂಗಲದಲ್ಲಿ ಭೀಕರ ಅಪಘಾತ, 6 ಜನ ದುರ್ಮರಣ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದ ಸರಣಿ ಅಪಘಾತ. ಕಾರಿನ ಮೇಲೆ ಪಲ್ಟಿಯಾದ ಕಂಟೈನರ್ ಕೆಳಗೆ ಸಿಲುಕಿ ಅಪ್ಪಚ್ಚಿಯಾದ ಕಾರು. 2 ಮಕ್ಕಳು ಸೇರಿ ಕಾರಿನಲ್ಲಿದ್ದ 6 ಮಂದಿ ಸ್ಥಳದಲ್ಲೇ ಕೊನೆಯುಸಿರು. ಅಪಘಾತದ ಭೀಕರತೆಗೆ ಕಾರಿನೊಳಗೆ ಛಿದ್ರವಾದ ಮೃತದೇಹಗಳು. 2 ಕಾರು, 2 ಲಾರಿ, ಶಾಲಾ ವಾಹನದ ನಡುವೆ ಮೊದಲು ಅಪಘಾತ. ಡಿಕ್ಕಿ ರಭಸಕ್ಕೆ ಪಲ್ಟಿಯಾಗಿ ಕಾರಿನ ಮೇಲೆ ಬಿದ್ದ ಕಂಟೈನರ್. ನೆಲಮಂಗಲದ ಟಿ ಬೇಗೂರ ಬಳಿ ನಡೆದ ಘಟನೆ. 2 ಪುರುಷರು, 2 ಮಹಿಳೆಯರು, 2 ಮಕ್ಕಳು ದುರ್ಮರಣ. ನೆಲಮಂಗಲದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. 6 ಜನ ಈ ಒಂದು ಅಪಘಾತಕ್ಕೆ ಬಲಿಯಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಕಾರಿನ ಮೇಲೆ ಪಲ್ಟಿ ಹಾಕಿ ಬಿದ್ದಿದೆ ಕಂಟೈನರ್. ಇನ್ನು ಕಂಟೈನರ್ ಕೆಳಗೆ ಸಿಲುಕಿ ಕಾರು ಅಪ್ಪಚ್ಚಿಯಾಗಿದೆ. 2 ಮಕ್ಕಳು ಸೇರಿ ಕಾರಿನಲ್ಲಿದ್ದಂಥ 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ದೃಶ್ಯಾವಳಿಗಳನ್ನು ನೋಡಿದ್ರೆ ಗೊತ್ತಾಗತ್ತೆ ಯಾವ ರೀತಿ ಅಪಘಾತ ಸಂಭವಿಸಿದೆ, ಅಪಘಾತದ ಭೀಕರತೆ ಯಾವ ರೀತಿ ಇತ್ತು ಅನ್ನೋದಕ್ಕೆ. ಅಲ್ಲಿ ಛಿದ್ರವಾಗಿ ಹೋದಂತಹ ಮೃತದೇಹಗಳೇ ಸಾಕ್ಷಿ. ಕಾರಿನೊಳಗಿದ್ದಂತಹ ಮೃತದೇಹಗಳನ್ನು ಹೊರತೆಗೆಯುವುದಕ್ಕೆ ಸ್ಥಳೀಯರು ಹರಸಾಹಸವನ್ನೇ ಪಟ್ಟರು. ಅಷ್ಟರ ಮಟ್ಟಿಗೆ ಅಪಘಾತದ ತೀವ್ರತೆ ಇತ್ತು. 2 ಕಾರು, 2 ಲಾರಿ ಹಾಗೆ ಶಾಲಾ ವಾಹನದ ನಡುವೆ ಮೊದಲು ಅಪಘಾತ ಆಗಿದೆ. ಇನ್ನು ಡಿಕ್ಕಿಯಾದ ರಭಸಕ್ಕೆ ಕಾರಿನ ಮೇಲೆಯೇ ಕಂಟೈನರ್ ಪಲ್ಟಿ ಹಾಕಿ ಬಿದ್ದಿದೆ. ನೆಲಮಂಗಲದ ಟಿ ಬೇಗೂರ ಬಳಿ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ 2 ಪುರುಷರು, 2 ಮಹಿಳೆಯರು ಹಾಗೆ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ಈ ಒಂದು ಘಟನೆಯ ದೃಶ್ಯಾವಳಿಗಳನ್ನು ನೋಡಿದ್ರೆ ಮೈಜುಮ್ಮನತ್ತೆ. ಅಷ್ಟೊಂದು ಭೀಕರವಾಗಿ ಅಪಘಾತ ಸಂಭವಿಸಿದೆ. ಕಾರಿನೊಳಗೆ ಸಿಲುಕಿ ಹಾಕಿಕೊಂಡವರ ಮೃತದೇಹಗಳನ್ನು ಹೊರಗೆ ತೆಗೆಯೋದಕ್ಕೆ ಹರಸಾಹಸ ಪಡಬೇಕಾದಂತಹ ಸನ್ನಿವೇಶ ಎದುರಾಗಿತ್ತು. ಅಷ್ಟರ ಮಟ್ಟಿಗೆ ಮೃತದೇಹ ಛಿದ್ರವಾಗಿ ಹೋಗಿತ್ತು. ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ. ಕಳೆದ ವರ್ಷ ಅತ್ಯಧಿಕ ಡಾಕ್ಟರ್ಗಳ ಕೊಡುಗೆ. ಬೆಂಗಳೂರು, ಮಂಗಳೂರು, ಡೆಲ್ಲಿ, ಹೈದರಾಬಾದ್ನ ನುರಿತ ಉಪನ್ಯಾಸಕರಿಂದ ಸ್ಥಾಪನೆ ಆದ ಸಂಸ್ಥೆ. ಕ್ರಿಸ್ಟಲ್ ಫೀಲ್ಡ್ ಟೀಚಿಂಗ್, 1-to-1 ಟ್ಯೂಷನ್ಸ್, 100% ರಿಸಲ್ಟ್. ಎಕ್ಸಲೆನ್ಸ್ ನೀಟ್ ಅಕಾಡೆಮಿ, ವಿದ್ಯಾರಣ್ಯಪುರ, ಬೆಂಗಳೂರು. The teachers here are very experienced and they are very interactive. They teach the concepts from the basic level to higher problem-solving logical questions. And I'm really privileged and happy to study in Excellence NEET Academy. ಫ್ಯಾಕಲ್ಟಿ ಅವರು ಎಕ್ಸ್ಟ್ರಾ ಫೋಕಸ್ ಮಾಡ್ತಾರೆ, ಯಾರು ಎಕ್ಸ್ಟ್ರಾ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಪ್ರಿಪೇರ್ ಮಾಡ್ತಾರೆ, ಅಲ್ಲೇ ಎಲ್ಲ ಎಕ್ಸ್ಟ್ರಾ ಫೋಕಸ್ ಕೊಡ್ತಾರೆ. ಜಾಯ್ನ್ ಆದಮೇಲೆ ನನ್ನ ರಿಸಲ್ಟ್ ತುಂಬ ಇಂಪ್ರೂವ್ ಆಗಬೇಕು. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.